ಇದು ಸೋಷಿಯಲ್ ಮೀಡಿಯಾ ಜಮಾನ. ಈ ಸೋಷಿಯಲ್ ಮೀಡಿಯಾದಲ್ಲಿ ಯಾರನ್ನಾದರೂ ಪರಿಚಯ ಮಾಡಿಕೊಳ್ಳುವ ಮುಂಚೆ ಸ್ವಲ್ಪ ಹುಷಾರಾಗಿರ್ಬೇಕು ನೀವು. ಹುಡುಗ ಹ್ಯಾಂಡ್ಸಮ್ ಆಗಿದ್ದಾನೆ ಅಂತೇಳಿ ಪರಿಚಯ ಮಾಡಿಕೊಂಡ್ರೆ ಕತೆ ಗೋವಿಂದ ಆಗಿಬಿಡುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಮಾಡಿಕೊಳ್ಳುವಾಗ ಹುಷಾರ್. ಹುಡುಗ ಹ್ಯಾಂಡ್ಸಮ್ ಆಗಿದ್ದಾನೆ ಅಂತೇಳಿ ಪರಿಚಯ ಮಾಡಿಕೊಂಡ್ರೆ ಕತೆ ಗೋವಿಂದ. ಕ್ಲೋಸ್ ಆಗ್ತಾರೆ, ಖಾಸಗಿ ಫೋಟೋ ವಿಡಿಯೋ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡುವ ಕೆಲಸವನ್ನ ಮಾಡ್ತಾರೆ. ಖಾಸಗಿ ಫೋಟೋ ವಿಡಿಯೋ ಇಟ್ಕೊಂಡು ವಿವಾಹಿತ ಮಹಿಳೆಗೆ ಬೆದರಿಕೆಯನ್ನು ಹಾಕಲಾಗಿದೆ. 1.5 ವರ್ಷದ ಹಿಂದೆ ಸ್ನ್ಯಾಪ್ಚಾಟ್ನಲ್ಲಿ ಮಹಿಳೆಗೆ ಈ ಫ್ರೆಂಡ್ಶಿಪ್ ಆಗಿತ್ತು. ನಂತರ ನಂಬರ್ ಕೂಡ ಎಕ್ಸ್ಚೇಂಜ್ ಆಗಿತ್ತು. ನಂಬರ್ ಎಕ್ಸ್ಚೇಂಜ್ ಮಾಡಿಕೊಂಡು ಕಾಲಿಂಗು ಮತ್ತು ಚಾಟಿಂಗ್ ಕೂಡ ಜೋರಾಗಿತ್ತು. ವಾಟ್ಸಪ್ ವಿಡಿಯೋ ಕಾಲ್ ವೇಳೆ ಸ್ಕ್ರೀನ್ ಶಾಟ್ ತೆಗೆದುಕೊಂಡು ಬೆದರಿಕೆಯನ್ನು ಹಾಕಲಾಗಿದೆ. ಆಂಧ್ರದ ಚೆನ್ನೂರು ಮೂಲದ ಮಹೇಶ್, ಹೊನ್ನೂರು ಶ್ರೀ ಇವರನ್ನ ಬಂಧಿಸಿದ್ದಾರೆ ಪೊಲೀಸರು. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಯಾರೇ ಆಗಲಿ, ಹುಡುಗ ಆಗಲಿ ಹುಡುಗಿ ಆಗಲಿ, ಯಾರಾದರೂ ಫ್ರೆಂಡ್ಶಿಪ್ ಮಾಡೋ ಮುಂಚೆ ಸ್ವಲ್ಪ ಎಚ್ಚರವನ್ನು ವಹಿಸಬೇಕಾಗುತ್ತೆ. ನಿಜಕ್ಕೂ ಇದು ಸೋಷಿಯಲ್ ಮೀಡಿಯಾ ಜಮಾನ. ಪರಿಚಯ ಇಲ್ಲದವರ ಜೊತೆಯೂ ಮಾತಾಡಬಹುದು ಇಲ್ಲಿ. ಆದರೆ ಅದೇ ರೀತಿಯಾದಂಥ ಒಂದು ಘಟನೆ ಅಂತ ಹೇಳಿದರೆ, ವಿವಾಹಿತ ಮಹಿಳೆ ಸ್ನ್ಯಾಪ್ಚಾಟ್ನಲ್ಲಿ ಒಬ್ಬ ವ್ಯಕ್ತಿಯ ಜೊತೆಯಲ್ಲಿ ಸ್ನೇಹ ಸಂಪರ್ಕವನ್ನು ಬೆಳೆಸಿದ್ದಾರೆ. ಆ ಸ್ನೇಹ ಎಲ್ಲಿವರೆಗೆ ಹೋಗಿತ್ತು ಅಂತ ಹೇಳಿದರೆ ವಿಡಿಯೋ ಕಾಲ್ ರೇಂಜಿಗೂ ಕೂಡ ಹೋಗಿತ್ತು. ವಿಡಿಯೋ ಕಾಲ್ ಮಾಡಿದಂಥ ಸಂದರ್ಭದಲ್ಲಿ ಸ್ಕ್ರೀನ್ ಶಾಟ್ ತಗೊಂಡು ಬ್ಲ್ಯಾಕ್ ಮೇಲ್ ಮಾಡಿರುವಂಥ ಆರೋಪ ಕೇಳಿಬಂದಿದೆ. $71 grams ಗೋಲ್ಡ್ ರಿಕವರಿ ಆಗಿ ಅಂದಾಜು 85.65 lakhs ರಿಕವರಿ ಆಗಿದೆ. ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಅಂದರೆ, ಒಬ್ಬ ಆರೋಪಿ ಸ್ನ್ಯಾಪ್ಚಾಟ್ ಮುಖಾಂತರ ಫ್ರೆಂಡ್ಶಿಪ್ ಮಾಡಿಕೊಂಡು ಒಬ್ಬ ಲೇಡಿ ಜೊತೆಗೆ ಮತ್ತು ಅವ್ರಿಗೆ ಮೋಸ ಮಾಡಿ ಹಂತದಲ್ಲಿ ಅವ್ರ ಕಡೆಯಿಂದ ಗೋಲ್ಡ್ ತೊಗೊಂಡಿದ್ದಾರೆ. ಈಗ ಸದ್ಯಕ್ಕೆ ರಿಕವರಿ 85 lakhs ಆಗಿದೆ. ಇನ್ನೂ ಹೋಗಿರ್ಬೋದಂತ ನಮ್ಮ ಪೊಲೀಸ್ ಅವ್ರು ಹೇಳ್ತಾ ಇದ್ದಾರೆ. ಬಟ್ ಇನ್ನೂ ರಿಕವರಿ ಆಗಿಲ್ಲ. ಒಬ್ಬ ಆರೋಪಿ ಇದ್ದಾನೆ, ಇಬ್ಬರು ಆರೋಪಿ ಇದ್ದಾನೆ. ಒಬ್ಬ ಆರೋಪಿ ಅದರಲ್ಲಿ ಇವ್ರ ಜೊತೆಗೆ ಫ್ರೆಂಡ್ಶಿಪ್ ಮಾಡಿ ಈ ಥರ ಮಾಡ್ಕೊಂಡಿದ್ದಾರೆ. ಮತ್ತು ಇನ್ನೊಬ್ಬ ಆರೋಪಿ ಅವ್ರಿಗೆ ಸಹಕಾರ ಕೊಟ್ಟಿದ್ದಾರೆ. ಇಬ್ಬರು ಆರೋಪಿಯವರು ಮೂಲತಃ ಬೇರೆ ರಾಜ್ಯದವರು, ಪಕ್ಕದ ಆಂಧ್ರ ಪ್ರದೇಶದವರು. ಅವರಿಬ್ಬರಿಗೆ ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ನಮ್ಮ AR ಪುರಂದು ಎಲ್ಲ ಸ್ಟಾಫ್ ಮತ್ತು ACP ವೈಟ್ಫೀಲ್ಡ್ ಆ್ಯಂಡ್ DCP ವೈಟ್ಫೀಲ್ಡ್ ಅವರು ಒಳ್ಳೆ ಕೆಲಸ ಮಾಡಿ ಫ್ರೆಂಡ್ಶಿಪ್ ಮಾಡಿಕೊಂಡು ಫಸ್ಟ್